ಎಲ್ಲ ಪ್ರೊಫೆಸರ್ಸ್ಗೂ ಬೆಳಗಿನ ಶುಭೋದಯಗಳು. ನೀವೇನಾದ್ರು ಬೆಂಗಳೂರಿನವರಾಗಿದ್ರೆ ಅಥವಾ ಬೆಂಗಳೂರಿನ ಸುತ್ತಮುತ್ತನವರಾಗಿದ್ರೆ ಇದಂತೂ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂಟಿ ಅಕ್ಕಿಗಳಿಗೆ, ಜೋಡಿ ಅಕ್ಕಿಗಳಿಗೆ ಮತ್ತೆ ಗುಂಪಕ್ಕಿಗಳಿಗೆ ಅಂದರೆ ಈ ಸೋಲೋ ಟ್ರಾವೆಲರ್ಸ್ಗೆ, ಲವರ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಇದಂತೂ ಮಾಡಿದಂಥ ಪ್ಲೇಸು. ಯಾಕಂದರೆ ಇಲ್ಲಿ ಏನೇನಿಲ್ಲ, ಪ್ರತಿಯೊಂದು ಇದೆ. ಬೆಟ್ಟ, ಗುಡ್ಡ, ಕಾಡು, ಮೇಡು, ಗಿಡ, ಮರ, ಪೊದೆ, ಬಳ್ಳಿ, ಪ್ರಾಣಿ, ಪಕ್ಷಿ, ನದಿ, ನೀರು, ಫಾಲ್ಸು ಪ್ರತಿಯೊಂದು ಕೂಡ ಇದೆ ಇಲ್ಲಿ. ಜೊತೆಗೆ ನನ್ನ ಪಕ್ಕದಲ್ಲಿ ಪಾರ್ಕ್ ಕೂಡ ಇದೆ. ನೀವೇನಾದ್ರು ಚಿಕ್ಕ ಮಕ್ಕಳಾಗಿದ್ರೆ ಈ ಪಾರ್ಕಲ್ಲಿ ಆಟ ಆಡ್ಬೋದು. ನನ್ನ ಜೊತೆ ಆಟ ಆಡೋದಕ್ಕೆ ಇಲ್ಲಂತೂ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ, ಹುಷಾರಾಗಿರ್ಬೇಕು. ಇವತ್ತು ನವೆಂಬರ್ 14 ಆಗಿರೋದ್ರಿಂದ ಈ ಪಾರ್ಕಲ್ಲಿ ಮಕ್ಕಳ ದಿನಾಚರಣೆನ ಸೆಲೆಬ್ರೇಟ್ ಮಾಡೋಣ ಬನ್ನಿ. ಹಲೋ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಕೈ ಕೊಡು. ಈಗ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ಕರ್ಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬರ್ಡೇ ಮಕ್ಕಳು. ನೋಡಿ, ಇಲ್ಲಿ ಆಡೋದಕ್ಕೆ ಟುಕು ಟುಕು ಬಂಡಿ ಇದೆ. ಇದ್ರ ಮೇಲೆ ಏನಾದ್ರು ನಾನು ಕುತ್ಕೊಂಡ್ರೆ ಮುರ್ದೇ ಹೋಗ್ಬಿಡುತ್ತೆ ಅಷ್ಟೇ. ಇಲ್ಲಿ ಇನ್ನೊಂದು ಆಟ ಸಾಮಾನು ಇದೆ, ಅಲ್ಲಿ ತಿರುಗಿಸೋ ವೀಲ್ ಇದೆ, ಅಲ್ಲಿ ಜಾರ ಬಂಡಿ ಇದೆ, ಅಲ್ಲಿ ಜೋಕಾಲಿ ಇದೆ. ಜೋಕಾಲಿ ಆಡೋಣ ಬನ್ನಿ. ಜೋಕಾಲಿ 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 ಜೀವನವೇ ಜೋಕಾಲಿ ಜೋಕಾಲಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಜೋಕಾಲಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಅದನ್ನಂತೂ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡ್ತಿದ್ವಿ. ಈ ರಮೇಶ ಅಂತೆ, ಅರ್ಚನಾ ಅಂತೆ, ಅವಾಗಿನ ಸೀರಿಯಲ್ಗಳು ಒಂದೊಂದು ಮಾಸ್ಟರ್ ಪೀಸು. ಏನು ಗುರು, ಕಾಡು ಮೇಡು ಅಂತ ಇದ್ದೆ, ಅದ ಪಾರ್ಕ್ ತರಿಸ್ಕೊಂಡು ಆಟ ಆಡ್ತಿದ್ಯಾ ಅಂತೆಲ್ಲ ಅನ್ಕೋಬೇಡಿ. ನಿಮಗೆ ಮುಂದೆ ಒಂದು ಸ್ವರ್ಗ ಇದೆ, ತೋರಿಸ್ತೀನಿ ಬನ್ನಿ. ಈ ಸ್ವರ್ಗನ ನೋಡೋಕ್ಕೆ ನೀವು ಈ ಮೆಟ್ಲಲ್ಲಿ ಕೆಳಗಡೆ ಇಳ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ದೂರ. ಮೇಲ್ಗಡೆ ಸ್ವರ್ಗ ನೋಡೋಕ್ಕೆ ಮೇಲ್ಗಡೆ ಮೆಟ್ಲು ಎತ್ಕೊಂಡು ಹೋಗ್ಬೇಕು. ಇಲ್ಲಿರೋ ಸ್ವರ್ಗ ನೋಡೋಕ್ಕೆ ನೀವು ಕೆಳಗಡೆ ಇಳ್ಕೊಂಡು ಹೋಗ್ಬೇಕು. ಈ ಸ್ಥಳ ಇರೋದು ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡ್ರಲ್ಲಿ, ಆದರೂ ಕೂಡ ಈ ಸ್ಥಳ ಕರ್ನಾಟಕಕ್ಕೆ ಸೇರಿಕೊಂಡಿದೆ. ಇದನ್ನು ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದವರೇ ನಡೆಸೋದು. ಹಿಂಗೆ ನೀವು ಮೆಟ್ಲಿಳ್ಕೊಂಡು ಬಂದರೆ ಸ್ವಲ್ಪ ದೂರ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ ನೋಡೋದಕ್ಕೆ, ಅಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಟೋಟಲ್ 2 ವ್ಯೂ ಪಾಯಿಂಟ್ ಇದ್ದಾವೆ ಇಲ್ಲಿ. ಇಲ್ಲಿ ನೀವು ಕೂತ್ಕೊಂಡು ವಿಶ್ರಾಂತಿ ಮಾಡೋರು ವಿಶ್ರಾಂತಿ ಮಾಡ್ಬೋದು, ಮೆಡಿಟೇಷನ್ ಮಾಡೋರು ಮೆಡಿಟೇಷನ್ ಮಾಡ್ಬೋದು, ನೇಚರ್ನ ನೋಡೋರು ನೇಚರ್ನ ನೋಡ್ಬೋದು. ಗಾಯ್ಸ್, ವೆಲ್ಕಮ್ ಟು ಸ್ವರ್ಗ. ನೋಡಿ, ಈ ಕಡೆ ಚಿಕ್ಕದಾಗಿ ಜರಿ ಹರಿತಾ ಇದೆ. ಹಂಗೆ ಈ ಕಡೆ ನೋಡಿದ್ರೆ ಒಂದು ಪುಟ್ಟ ದೇವಸ್ಥಾನ ಇದೆ. ಇವಾಗ ನಾವೇನು ಮಾಡೋಣ ಅಂದರೆ, ಮೊದಲು ಗಂಗಾ ಸ್ನಾನ, ಆಮೇಲೆ ಗಂಗಾಧರನ ದರ್ಶನ. ನೀರಂತೂ ಸಿಕ್ಕಾಪಟ್ಟೆ ಕೊಯ್ತಾ ಇದ್ದಾವೆ. ಮೀನುಗಳು ಬೇರೆ ಬಂದು ಎಲ್ಲೆಲ್ಲ ಮುಟ್ತಾ ಇದ್ದಾವೆ. ಇದು ಆ್ಯಕ್ಚುಲಿ ಆಳ ಇಲ್ಲ, ಆಳ ಇಲ್ಲಕ್ಕೆ ಇಳಿದಿತ್ತು. ಆಳ ಇದ್ದಿದ್ರೆ ನಿಜ ಇಳಿತಾ ಇರಲಿಲ್ಲ ಇದ್ರೊಳಗಡೆ. ಹಂಗೆ ಸುಮ್ಮನೆ ತಲೆಗೆ ನೀರು ಹಾಕೊಂಡು ಹೊರಗಡೆ ಬಂದ್ಬಿಡ್ತಾ ಇದ್ದೆ. ಗಂಗೆ ಚೈಮನೆ ಚೈವ ಗೋದಾವರಿ. ಚೇಂಜ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು, ಕಣ್ಣು ಮುಚ್ಕೊಳ್ಳಿ. ಈ ನೀರಲ್ಲಂತೂ ಸಿಕ್ಕಾಪಟ್ಟೆ ಮೀನುಗಳಿದ್ದಾವೆ. ನೀವು ನೀರಲ್ಲಿ ಹಿಂಗೆ ಕಾಲಿಟ್ಕೊಂಡು ಕುತ್ಕೊಂಡ್ರೆ ಮೀನುಗಳೆಲ್ಲ ಬಂದು ಕಚಗುಳಿ ಕೊಡ್ತವೆ. ನೇಚರ್ ಪೆಡಿಕ್ಯೂರ್ ಇದು. ಸಾಕು ಬಿಡ್ರೋ.
ಓಕೆ ಪ್ರೊಫೆಸರ್ಸ್, ಗಂಗಾ ಸ್ನಾನನೂ ಆಯಿತು, ಗಂಗಾಧರನ ದರ್ಶನನೂ ಆಯಿತು. ಇವಾಗ ನಾವು ಕಾಡೊಳಗಡೆ ಟ್ರೆಕ್ಕಿಂಗ್ ಹೋಗೋಣ. ಕಾಡೊಳಗಡೆ ಕಾಲು ದಾರಿಲಿ ನಡ್ಕೊಂಡು ಟ್ರೆಕ್ಕಿಂಗ್. ಇಲ್ಲೆಲ್ಲ ತುಂಬ ಜನ ಓಡಾಡ್ತಾರೆ ನೋಡಿ, ಕಾಲ್ದಾರಿಗಳೆಲ್ಲ ಮಾಡಿದ್ದಾರೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಧೈರ್ಯ, ಹಂಗಂತ ನಾನು ಅಂದ್ಕೋಬೇಕಷ್ಟೆ. ಆ ಕಡೆ ಈ ಕಡೆ ಏನಾದ್ರು ಸ್ವಲ್ಪ ಶಬ್ದ ಮಾಡಿದ್ರು ಇವಾಗ ಏನು ಹೋಗ್ತೀನಲ್ಲ ಸ್ಪೀಡು, ಅದು ಹತ್ರ ಸ್ಪೀಡ್ ಹಂಗೆ ರಿಟರ್ನ್ ನೋಡೋಗ್ಬಿಡ್ತೀನಿ. ಒಳಗಡೆ ಹೋಗೋದು ಬೇಡ. ಇವಾಗ ನಾವು ಮೇಲೆ ಎತ್ಕೊಂಡು ಹೋಗುವ. ಮೇಲೆಯಿಂದ ಒಂದೊಳ್ಳೆ ವ್ಯೂ ಸಿಗುತ್ತೆ. ಹತ್ತಿ 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 ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಿದೆಯಾ ಫಾಲ್ಸ್? ನೋಡಿ, ಅಲ್ಲೊಂದು ಫಾಲ್ಸ್ ಹರಿತಿದೆ, ಅಲ್ಲೊಂದು ಚಿಕ್ಕ ಜರಿ ಹರಿತಾ ಇದೆ. ಅಲ್ಲಿ ಫಾಲ್ಸ್, ಅಲ್ಲಿ ಇನ್ನೂ ಒಂದು ಚಿಕ್ಕ ಜರಿ ಹರಿತಾ ಇದೆ ನೋಡಿ. ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಮತ್ತೆ. ಆಲ್ರೆಡಿ ನಾನು ಮೇಲ್ಗಡೆ ಬಂದ್ಬಿಟ್ಟಿದ್ದೀನಿ. ಎಷ್ಟು ಸುಂದರವಾಗಿದೆ ಈ ಕಾಡು. ಸಾರಿ, ಇದು ಟ್ರೆಕ್ಕಿಂಗ್ ಅಲ್ಲ, ಇದು ಹೈಕಿಂಗ್. ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಒಬ್ಬೊಬ್ಬರೇ ಅಂತೂ ಈ ಪ್ಲೇಸಿಗೆ ಬರೋಕ್ಕೆ ಹೋಗ್ಬೇಡಿ. ಯಾರಾದ್ರೂ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲ ಫ್ಯಾಮಿಲೀಸ್ ಜೊತೆ ಬನ್ನಿ. ಒಬ್ಬೊಬ್ಬರೇ ಬಂದರೆ ಓಡೋಗ್ಬಿಡ್ತೀರಾ, ಭಯ ಆಗುತ್ತೆ ಇಲ್ಲಿ. ಅಯ್ಯೋ, ನಾನು ಸ್ವಲ್ಪ ದೂರ ಮೇಲ್ಗಡೆ ಹೋಗುವ, ಇನ್ನೂ ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿ ಎಂಥ ಕಾಡು ಪ್ರಾಣಿಗಳೆಲ್ಲ ಇಲ್ವಾ? ಮೋಸ್ಟ್ಲಿ ಎಲ್ಲ ಮಲ್ಕೊಂಡಿರ್ಬೇಕನ್ಸುತ್ತೆ, ಇನ್ನೂ ಯಾವ ಎದ್ದಿಲ್ಲ. ನಿಮಗೆ ಹಸ್ರುಗ ಲೇಖ ಕಾಣಿಸ್ತಾ ಇದೆಯಲ್ಲ, ಅದ್ರ ಏಕ ಜರಿ ಹರ್ಕೊಂಡು ಹೋಗುತ್ತೆ, ಅಂದರೆ ಚಿಕ್ಕ ನದಿ ಹರ್ಕೊಂಡು ಹೋಗುತ್ತೆ ಕಾಲುವೆ ಥರ. ಅದಕ್ಕೆ ಅಲ್ಲಿ ಆ ಕಡೆ ಈ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಹಚ್ಚ ಹಸಿರಿಂದ ಕೂಡಿದೆ. ನಾವು ಏಕ ಹಂಗೆ ನಡ್ಕೊಂಡು ಹೋದರೆ ತಮಿಳ್ನಾಡು ಹೊರಟೋಗ್ಬಿಡ್ತೀವಿ. ಇದು ಕರ್ನಾಟಕ, ಆ ಕಡೆ ತಮಿಳ್ನಾಡು. ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಲೊಕೇಟ್ ಆಗಿದೆ, ಆದರೂ ಇದು ಕರ್ನಾಟಕಕ್ಕೆ ಸೇರುತ್ತೆ ಈ ಜಾಗ. ಇದಂತೂ ಬ್ಯೂಟಿಫುಲ್. ಪ್ರಕೃತಿ ಸೌಂದರ್ಯನ ನೋಡ್ತಿದ್ರೆ ಒಂದು ಕವನ ಹೇಳಬೇಕು ಅನ್ಸುತ್ತೆ ರೀ. ತುಂಬ ವರ್ಷಗಳ ಹಿಂದೆನೇ ಬರೆದಿದೆ ಕವನನ. ನಾನು ಕವನ ಹೇಳ್ತೀನಿ, ನೀವು ವಾ ಸೇರಿಸಿ, ಓಕೆನಾ? ಓಕೆ, ಸ್ಟಾರ್ಟ್. ಪ್ರಕೃತಿಯ ಹಸಿರು, ಆ ಹಸಿರಲ್ಲಿ ನಮ್ಮಯ ಉಸಿರು, ಅವಿದಿರಲು ನೂರಾರು ಜೀವರಾಶಿಗಳು, ಯಾರಿಗಾಗಿ ದುಡಿತಿರುವ ನೀ ಹಗಲಿರುಳು, ಅರಿವಿಲ್ಲದ ಮನಸ್ಸುಗಳು ಮಾಡುತ್ತಿರುವ ಮಸಣ, ಆದರೂ ಬಡಿಸುತ್ತಿರುವೆ ಆ ನಿನ್ನ ರಸದೌತಣ, ತಡೆಯಲು ಸಾಧ್ಯವೇ ನಿನ್ನೀ ಪಯಣ, ಹೇ ತಾಯೇ ಹೇಗೆ ತೀರಿಸಲಿ ನಿನ್ನೀ ಋಣ, ಮರುಜನ್ಮ ಹೊಂದಿದರೆ ಬಯಸುವೆನು ನಿನ್ನ ಸುತನಾಗಿ ನಿನ್ನ ಸುತನಾಗಿ. ಹೆಂಗದೆ ತೊಂಡೈಕ್ಳು ಸಾವಾಸ. ಹಲೋ, ಅಲ್ಲಿ ಫಾಲ್ಸ್ ಹತ್ರ ಆಲ್ರೆಡಿ ಯಾರೋ ಬಂದಿದ್ದಾರೆ.
It was at this moment that he knew. He fucked up. ನಾವು ಹೋಗೋಣ ಬನ್ನಿ ಅಲ್ಲಿಗೆ. ನಾನು ನಿಮ್ಮಲ್ಲಿ ಕೇಳ್ಕೊಳೋದೇನೆಂದರೆ, ಈ ಸ್ಥಳ ತುಂಬ ಕ್ಲೀನಾಗಿದೆ. ನೀವೇನಾದರೂ ಬಂದರೆ ಈ ಪ್ಲಾಸ್ಟಿಕ್ ಬಾಟಲ್ಲು ಮತ್ತು ಈ ತಿನ್ನೋ ಐಟಮ್ಸ್ನ ಏನಾದರೂ ತೊಗೊಬಂದರೆ ದಯವಿಟ್ಟು ಅದ್ರ ಕಸನ ಇಲ್ಲೆಲ್ಲ ಹಾಕೋಗ್ಬೇಡಿ. ಇಲ್ಲಿ ತುಂಬ ಜನ ಆಲ್ರೆಡಿ ಬಂದಿದ್ದಾರೆ. ಎಲ್ಲಂದ್ರಲ್ಲೇ ಕಸ, ಎಲ್ಲಂದ್ರಲ್ಲೇ ಪ್ಲಾಸ್ಟಿಕ್ ಬಾಟಲ್ಸ್ನ ಹಾಕ್ಬಿಟ್ಟೋಗಿದ್ದಾರೆ. ನೀವು ಬನ್ನಿ, ಎಂಜಾಯ್ ಮಾಡಿ, ಸಮಯ ಕಳೀರಿ. ಆದರೆ ನೀವು ತಂದಿರೋ ಕಸನ, ನೀವು ಮಾಡಿರೋ ಕಸನ ಇಲ್ಲಿ ಬಿಟ್ಬಿಟ್ಟು ಹೋಗಬೇಡಿ ದಯವಿಟ್ಟು ಪ್ಲೀಸ್. ಕಡೆಯಿಂದ ನೋಡಿದ್ವಲ್ಲ ಫಾಲ್ಸು, ಆ ಫಾಲ್ಸ್ನ ಹುಡಿಕೊಂಡು ಹೋಗ್ತಾ ಇದೀವಿ ಇವಾಗ. ವಿಲಾಸಿ ಎತ್ತಕ್ಕಾಗುತ್ತಾ ಗುರುವೆ? ಬನ್ನಿ ಎತ್ತಣ. ಇಲ್ಲಂತೂ ಹುಷಾರಾಗಿ ಹತ್ತಬೇಕು. ಕೇಳಿಸ್ತಾ ಇದೆಯಾ ಸೌಂಡ್ ನಿಮಗೆ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಮೇಲ್ಗಡೆ ನೋಡಿದ್ವಲ್ಲ ಆ ಫಾಲ್ಸ್ನ ತಲುಪ್ತಾ ಇದ್ದೀವಿ. ನೋಡಿ ಎಲ್ಲ ಮೇಲ್ಗಡೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಎತ್ತಾನೇನ್ರಿ? ಬನ್ನಿ ಎತ್ತೋಣ. ಆಗ್ಲಿಲ್ವಾ? ಟ್ರೈ ಮಾಡ್ತೀನಿ. ಬೇರೆ ಹಿಡ್ಕೊಂಡ್ ಬರ್ತಾ ಇದ್ದ ಜೊತೆಗೆ ಸ್ವಲ್ಪ ಜಾರುತ್ತೆ, ನೋಡ್ಕೊಂಡು ಹೋಗ್ಬೇಕಷ್ಟೇ. ಜಾರುತ್ತೆ ಅಲ್ಲ, ಸಿಕ್ಕಾಪಟ್ಟೆ ಜಾರುತ್ತೆ. ಕಾಲ್ ತಾವ ಮಾಡ್ಕೋಬೇಡ. ಇಲ್ಲಿಂದ ಹತ್ತದೆ ನಿಮಿಷ. ಹಂಗೆ ಕ್ರಾಸ್ ಆಗಿ ಒಂದು ನಿಮಿಷ. ಈ ಕ್ಯಾಮ್ರಾ ಕೈ ಜೀನ್ ತೆಗ್ತಾ ಹೋದ್ಮೇಲೆ ಕಾಲಿಡ್ತೀರಾ ನೀವು? ಸಿಕ್ಕಾಪಟ್ಟೆ ಗೊತ್ತು ಬಿಡ್ಕೊಟ್ಟಲ್ಲ. ಆಗುತ್ತಾ? ಆಗುತ್ತೆ. ಆ್ಯಕ್ಚುಲಿ ನನಗೆ ಈ ಸ್ಥಳ ಗೊತ್ತೇ ಇರಲಿಲ್ಲ. ಈ ರೀತಿ ಯಾರಾದ್ರು ಗೊತ್ತಿರೋರ ಜೊತೆ ಬರೋದ್ರಿಂದ ನೋಡಿ ಈ ರೀತಿ ಹಿಡನ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಇದಂತೂ ಬ್ಯೂಟಿಫುಲ್. ನಾನು ಆ ಕಡೆ ಹೋಗಿದ್ದೆ, ಆ ಕಡೆ ಬೆಟ್ಟ ಹತ್ಕೊಂಡು ಆ ಕಡೆ ಹೋಗಿದ್ದೆ. ಈ ಕಡೆ ಏನಾದ್ರು ಹತ್ಕೊಬಂದಿದ್ರೆ ಇಂಥ ಒಳ್ಳೆ ಜಾಗ ಸಿಕ್ತಿತ್ತು. ಒಳ್ಳೆ ಟೈಮಿಗೆ ಈ ಜಾಗಕ್ಕೆ ಬಂದೆ. ನೋಡಿ ಇಲ್ಲಿ ನಮ್ಮ ಹುಡುಗರು ಈಜು ಹೊಡಿತಾ ಇದ್ದಾರೆ. ಏಯ್, ಒಬ್ರ ಮೇಲೆ ಒಬ್ರು ಬಿದ್ದು ಒಳ್ಳಾಡ್ತೀರಲ್ಲಪ್ಪ. ಸ್ವಲ್ಪ ಆ ಕಡೆ ಹೆಂಗೆಂಗೋ ಆಡ್ತಾನೆ. ನೋಡಿ ನನ್ನ ಜೊತೆ
ಕಾಣಿಸ್ತಾ ಇದೆಯಲ್ಲ, ಅವಾಗಲೇ ನಾನು ಅಲ್ಲೇ ನಿಂತಿದ್ದು. ಅಲ್ಲಿಂದನೇ ಇವರಿಗೆ ಹಾಯ್ ಅಂತ ಹೇಳಿದ್ದು. ಪ್ರೇಮಿಗಳು. ಗೈಸ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಓಕೆ ಪ್ರೊಫೆಸರ್ಸ್, ಗಂಗಾ ಸ್ನಾನ ಆಯಿತು, ಗಂಗಾಧರನ ದರ್ಶನ ಆಯಿತು, ಟ್ರೆಕ್ಕಿಂಗ್ ಆಯಿತು, ಹೈಕಿಂಗ್ ಆಯಿತು. ಇನ್ನು ಉಳ್ಕೊಂಡಿರೋದೊಂದೇ ಬೋಟಿಂಗು. ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಈ ರೋಡಲ್ಲಿ ಹಿಂಗೆ ಹೋದರೆ ತಮಿಳ್ನಾಡಲ್ಲಿ ಇರ್ತೀರಾ. ಫಿಸಿಕಲಿ ನೀವು ಯಾವ ನಾಡಲ್ಲಾರು ಇರಿ, ಆದರೆ ಮನಸ್ಸಿಂದ ಕನ್ನಡ ನಾಡಲ್ಲಿರಿ. ಯಾವ ಭಾಷೆನಾರು ಮಾತಾಡಿ, ಆದರೆ ಮನಸ್ಸಿಂದ ಕನ್ನಡ ಮಾತಾಡಿ. ಕನ್ನಡದ ಮಗ ನೋಡಿ, ಬಂದೇ ಬಿಟ್ವಿ ಬೋಟಿಂಗ್ಗೆ. ಅಣ್ಣ ಕಾಯ್ಕೊಂಡು ಕೂತಿದ್ದಾರೆ ನಮಗೆಲ್ಲ ಬೋಟ್ ಕೊಡೋದಕ್ಕೆ. ಅಣ್ಣ, ನೀವು ದಾವಣಗೆರೆ ಅವ್ರು ತಾನೆ? ನೋಡಿ ನಾನು ಹೆಂಗೆ ಗೊತ್ತಾಯ್ತು ನನಗೆ. ಹಾಡಾಡ್ ಮಗ ಯಾವ್ದಾರು ಅಣ್ಣ. ಆ ಬೋಟ್ ಸಿಕ್ಕಾಪಟ್ಟೆ ಸೌಂಡು, ಟಿವಿ ಕೇಳಕ್ಕಾಗಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಯಾವ್ದೋ 13 ವರ್ಷದ ಹಳೆ ಗಾಡಿ ಕೊಟ್ಬಿಟ್ಟಿದ್ರು, ಅದಂತೂ ಹೆವಿ ಸೌಂಡ್ ಗುರುವೆ. ಬೋಟಿಂಗ್ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿತ್ತು, ಇರಿಟೇಟ್ ಆಗ್ತಾ ಇತ್ತು ಆ ಸೌಂಡು. ಅದಕ್ಕೆ ಹೋಗಿ ಗಾಡಿ ಎಕ್ಸ್ಚೇಂಜ್ ಮಾಡಿಸ್ಕೊ ಬಂದಿದೀವಿ. ಇದಂತೂ ಹೆವಿ ಸ್ಪೀಡ್ ಆಗಿ ಹೋಗ್ತಾ ಇದೆ. ಹೊಡಿಲಿ ಹೊಡಿಲಿ ನೋಡಿ, ನಮ್ ಕಾಂಪಿಟೇಟರ್ ಅಲ್ಲಿ ಬರ್ತಾ ಇದಾರೆ. ಎಲ್ಲಿ ಮಗ ಕಾಣಿಸ್ತಾನಲ್ಲ ಕಾಂಪಿಟೇಟರು? ಹಾ, ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಇಲ್ಲಂತೂ ಬರೀ ಜೋಡಿ ಹಕ್ಕಿಗಳೇ ಜಾಸ್ತಿ. ನೀವೇನಾದ್ರು ಫ್ಯಾಮಿಲೀಸ್ ಯಾರು ಬರಂಗಿದ್ರೆ ಬೆಳಗ್ಗೆನೆ ಬಂದ್ಬಿಡಿ. ಸಾಯಂಕಾಲ ಅಂತೂ ಹೆವಿ ಜೋಡಿ ಹಕ್ಕಿಗಳು ಇರ್ತಾವಂತ ಇಲ್ಲಿ. ಜೋಡಿ ಹಕ್ಕಿಗಳಂದ್ರೆ ಲವರ್ಸ್ ಅಂತೆ, ಲವರ್ಸ್. ಓಕೆ, ನಿಮ್ಗೆ ಉಳ್ಕೊಳ್ಳೋದಕ್ಕೆ ಇಲ್ಲಿ ಲಾಡ್ಜ್ ಕೂಡ ಸಿಗುತ್ತೆ, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಮತ್ತೆ ಹೋಟ್ಲಲ್ಲಿ ಊಟ ಕೂಡ ಸಿಗುತ್ತೆ. ಇದನ್ನೆಲ್ಲ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯವರು ನಡೆಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ಮಯೂರ ನಿಸರ್ಗ ಹೋಟೆಲ್ ಅಂತ, ಮಯೂರ ನಿಸರ್ಗ ಬಾರ್ ಅಂಡ್ ರೆಸ್ಟೋರೆಂಟ್. ಆ್ಯಕ್ಚುಲಿ ಪ್ರೊಫೆಸರ್ಸ್, ಈ ವಿಡಿಯೋ ಮಾಡಬೇಕು ಅನ್ನೋದು, ಈ ಸ್ಥಳನ ತೋರಿಸ್ಬೇಕು ಅನ್ನೋದು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ನನ್ನ ಲಿಸ್ಟಲ್ಲಿ ಬೇರೆ ಏನೋ ಸಾಹಸಗಳಿದ್ವು. ಅವನ್ನೆಲ್ಲ ಮಾಡೋಕ್ಕೆ ಧೈರ್ಯ ಸಾಕಾಗದೆ ಈ ವಾರದಿಂದ ಫ್ರಸ್ಟ್ರೇಟ್ ಆಗಿ ಡಿಪ್ರೆಸ್ಗೆ ಹೋಗಿ ಸಪ್ರೆಸ್ ಆಗಿಬಿಟ್ಟಿದೆ. ಅದರಿಂದ ಹೊರಗಡೆ ಬರೋಣ ಅಂತ ಬೆಳಗ್ಗೆ ಎದ್ಬಿಟ್ಟು ಇಲ್ಲಿಗೆ ಬಂದಿದ್ದಾಯಿತು. ಏನೋ ಗೊತ್ತಿಲ್ಲ, ಪ್ರತಿ ಸಲ ಈ ರೀತಿ ಯಾವ್ದಾದ್ರು ಒಂದು ನೇಚರ್ ಪ್ಲೇಸ್ಗೆ ಹೋದರೆ ಮನಸ್ಸಿಗೂ ತಂಪು, ಕಣ್ಣಿಗೂ ತಂಪು, ಮೈಂಡ್ ರಿಫ್ರೆಶ್ ಆಗುತ್ತೆ. ಓಕೆ ಪ್ರೊಫೆಸರ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಸಮಯ ಬಂದಾಯಿತು. ಬೋರ್ ಆದಾಗ ನಾನು ವಿಡಿಯೋಸ್ ನೋಡಿ ಇರೋದೊಂದು ಜೀವನನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.